ನಿನಗೆ ಬಹಳ ಜನಗಳಿದ್ದಾರೆ ಲೋಕದಲ್ಲಿ ಸ್ನೇಹಿತರಂತ. ನಿಜವಾಗ್ಲೂ ನಿನಗೆ ಆತ್ಮಿಕರಂತ ಹೇಳ್ಕೊಳ್ಳಿಕ್ಕೆ ಸ್ನೇಹಿತರಿದ್ದಾರ? ಹಣವಂತರು ಅಂತ ನೀನು ಹುಡ್ಕೊಂಡು ಹೋಗುವಂತ ಸ್ನೇಹಿತರು ನಿನ್ನ ಬಿಟ್ಟು ಹೋಗುವ ಟೈಮ್ ಬಂದೇ ಬರುತ್ತೆ. ಅಧಿಕಾರ ಇದ್ದಂಥವರು, ಪದವಿಗಳು ಇದ್ದಂಥವ್ರು ಅಂತ ನೀನು ಹುಡ್ಕೊಂಡು ಹೋಗುವಂತ ಸ್ನೇಹಿತರು ನಿನ್ನನ್ನು ಬಿಟ್ಟು ಹೋಗುವ ಟೈಮ್ ಬಂದೇ ಬರುತ್ತೆ. ಆತ್ಮಿಕರ ಸ್ನೇಹ ನಿನಗೆ ಬೇಕಿವತ್ತು. ನಿನಗಾಗಿ ಪ್ರಾರ್ಥಿಸುವಂತವರ ಸ್ನೇಹ ನಿನಗೆ ಬೇಕಿವತ್ತು. ನಿನ್ನ ಪಕ್ಷವಾಗಿ ನಿಂತುಕೊಂಡು ನಿನ್ನ ಬಲಪಡಿಸಿ ಆದರಿಸಿ ಸಂತೈಸುವಂತವರ ಸ್ನೇಹ ನಿನಗೆ ಬೇಕಿವತ್ತು. ಯೋಬನ ಕಷ್ಟದಲ್ಲಿ ಬಿದ್ದಾಗ ಯೋಬನ ಸಂತೈಸಲಿಕ್ಕೆ ಸ್ನೇಹಿತರು ಬಂದರು. ಆದರೆ ಅವರು ಚುಚ್ಚು ಮಾತುಗಳಾಡುವಂಥವರು ಎಂಬುದಾಗಿ ನಾವು ವಾಕ್ಯದಲ್ಲಿ ನಾವು ನೋಡುತ್ತೇವೆ. ನಮಗೂ ಸ್ನೇಹಿತರು ಬೇಕು. ಅವರ ಅವಶ್ಯಕತೆ ಇದ್ದಾಗ ನಮ್ಮನ್ನು ಹೊಗಳುವಂಥವರು, ಅವಶ್ಯಕತೆ ತೀರಿದ ಮೇಲೆ ನಮ್ಮನ್ನು ಬೊಗಳಿ ಬೈಯುವಂಥವರು ಇದ್ರೆ ಬೇಡ ಅಂತ ಸ್ನೇಹಿತರು. ಆತ್ಮಿಕವಾಗಿ ನಮ್ಮನ್ನು ತಿದ್ದುವಂಥವರು ಬೇಕು. ನಮ್ಮನ್ನ ತಪ್ಪುಗಳನ್ನ ನಮಗೆ ರಹಸ್ಯವಾಗಿ ಹೇಳಿ ನಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸುವಂತಹ ಸ್ನೇಹಿತರು ಬೇಕು. ಅಂತ ಸ್ನೇಹಿತರು ಯಾರು ಸಂಪಾದನೆ ಮಾಡಿಕೊಳ್ತಾರೆ? ಆತ್ಮಿಕವಾದ ಮನೋಭಾವನೆ ಉಳ್ಳವರು. ಈ ಆತ್ಮಿಕವಾದ ಮನೋಭಾವನೆ ಉಳ್ಳವರು ದೇವರ ಇಂಪಾರ್ಟೆಂಟ್ ಅಂತ ನಡೀತಾರೆ, ಭಕ್ತಿನ ಇಂಪಾರ್ಟೆಂಟ್ ಅಂತ ನಡೀತಾರೆ, ಪ್ರಾರ್ಥನೆನೇ ಇಂಪಾರ್ಟೆಂಟ್ ಅಂತ ನಡೀತಾರೆ. ದೇ ಗಿವ್ ಇಂಪಾರ್ಟೆನ್ಸ್ ಓನ್ಲಿ ದ ಸ್ಪಿರಿಚುವಲ್ ಆಸ್ಪೆಕ್ಟ್ಸ್. ಆತ್ಮಿಕವಾದವುಗಳಿಗೆ ಮಾತ್ರ ಬೆಲೆ ಕೊಡುವಂತವರು ಈ ಸ್ನೇಹಿತರು. ಅಂತ ಸ್ನೇಹಿತರು ನಮಗಿದ್ರೆ ನಮ್ಮ ಜೀವಿತ ಧನ್ಯತೆಯಾಗಿರ್ತದೆ. ಇವತ್ತು ನಿನ್ನ ಒಂದು ಸರ್ಕಲ್ ಅಲ್ಲಿ, ನಿನ್ನ ಸಭೆಯಲ್ಲಿ ಅಥವಾ ನೀನು ಜೀವಿಸುವಂತ ವಾತಾವರಣದಲ್ಲಿ ಅಂತ ಸ್ನೇಹಿತರು ನಿನಗೆ ಇದ್ದಾರಾ? ಡೂ ವಿ ಹ್ಯಾವ್ ದಟ್ ಫ್ರೆಂಡ್ಸ್? ಇಫ್ ನಾಟ್, ಫ್ರಮ್ ನೌ ಆನ್, ಇವತ್ತಿಂದ ಒಂದ್ ವೇಳೆ ಇಲ್ಲದೆ ಹೋದ್ರೆ ಆತ್ಮಿಕ ಸ್ನೇಹಿತರನ್ನ ಸಂಪಾದನೆ ಮಾಡ್ರಿ. ಅವ್ರು ದುಡ್ಡು ಕೊಡುವುದಿಲ್ಲ, ಬದಲಾಗಿ ದೇವರ ಪ್ರೀತಿಯಲ್ಲಿ ನಿಮಗೆ ಸಾಕಾರವಾಗಿರ್ತಾರೆ. ಅವರು ದುಡ್ಡು ಕೊಡುವುದಿಲ್ಲ, ಬದಲಾಗಿ ದೇವರ ರಾಜ್ಯದ ನಿಮಿತ್ತವಾಗಿ ಹೋಗ್ಬೇಕಾದ್ರೆ ನಿನ್ನ ಕೈ ಹಿಡಿದು ನಡೆಸುವಂತವ್ರು ಆಗಿರ್ತಾರೆ. ಅವ್ರು ದುಡ್ಡು ಕೊಡುವುದಿಲ್ಲ, ಆದ್ರೂ ನಿನ್ನ ಜೀವಿತ ದೇವರಿಗೆ ಹತ್ತಿರವಾಗುವುದಕ್ಕೆ ಅವ್ರದೊಂದು ಕೈ ಸಪೋರ್ಟ್ ಕೊಡ್ತಾರೆ. ಅವ್ರು ದುಡ್ಡು ಕೊಡುವುದಿಲ್ಲ, ಆದ್ರೂ ನಿನ್ನ ಕುಟುಂಬದ ಜೀವಿತ ದೇವರ ಬಳಿ ಸಾಕ್ಷಿಯಾಗಿರುವುದಕ್ಕೆ ನಿನಗೊಂದು ಸಪೋರ್ಟ್ ಆಗಿ ಬೆನ್ನೆಲುಬಾಗಿ ಇರ್ತಾರೆ. ಒಬ್ಬರಿಗಿಂತ ಇಬ್ಬರು ಮೇಲು ಅಂದಂಗೆ. ಅಂದ್ರೆ ನಮ್ಗೆ ಸಪೋರ್ಟ್ ಬೇಕು. ನೋಡಿ, ಆ ಶದ್ರಕ್, ಮೆಷಕ್, ಅಬೇದ್ನೆಗೋ ಎಂತ ಸ್ನೇಹಿತರು ಅವರುಗಳು, ಆತ್ಮಿಕ ಸ್ನೇಹಿತರು. ದೇ ವಾಂಟ್ ಗೋ ಅವೇ ಫ್ರಮ್ ಈಚ್ ಅದರ್. ಒಬ್ಬರಿಂದ ಒಬ್ರು ದೂರ ಆಗ್ತಾನೆ ಇಲ್ಲ. ಭಕ್ತಿಯಲ್ಲಿ ವೈರಾಗ್ಯ ಇದೆ. ವಿ ವಾಂಟ್ ಟು ಸ್ಟ್ಯಾಂಡ್ ಫಾರ್ ದ ಲಾರ್ಡ್ ಅಂತ ಒಂದು ಒಗ್ಗಟ್ಟು ತೋರಿಸ್ತಾ ಇದ್ದಾರೆ. ಅಂತ ಜೀವಿತ ನಮಗಿದಾರೆ ಇವತ್ತು. ಎಂತ ಸ್ನೇಹಿತರು ನನಗಿದ್ದಾರೆ? ನಿನ್ನ ಲಾಭವನ್ನು ಆಸೆ ಪಡುವಂತವ್ರು ಇದ್ದಾರಾ? ಅಥವಾ ನಿನ್ನ ಜೀವಿತ ಕ್ರಿಸ್ತನಿಗಾಗಿ ಇರ್ಬೇಕಂತ ಆಸೆ ಪಡೋರು ಇದ್ದಾರಾ? ನಿನ್ನ ಸೊತ್ತನ್ನ ನುಂಗಿ ಅವ್ರು ತೇಗಬೇಕನ್ನುವಂಥವ್ರು ಇದ್ದಾರಾ? ಅಥವಾ ನಿನಗೂ ಕೂಡ ಪರಲೋಕದಲ್ಲಿ ಸೊತ್ತು ಇರ್ಬೇಕಂತ ನಿನ್ನನ್ನು ಕ್ರಿಸ್ತನ ಬಳಿಗೆ ನಡೆಸುವಂತವ್ರು ಇದ್ದಾರಾ? ಪ್ರಶ್ನಿಸಿಕೊಳ್ಬೇಕಾದ ಟೈಮ್ ಬಂದಿದೆ. ಉತ್ತರ ಕೊಡಬೇಕಾದ ಟೈಮ್ ನಿನ್ನ ಕೈಯಲ್ಲಿದೆ.